ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ನನ್ನ ತಂಗಿ ಕಾಲೇಜಲ್ಲಿ ಇವತ್ತು ಆನ್ಯುವಲ್ ಡೇ ಇದೆ. ಅವಳಿಗೆ ಸ್ಯಾರಿ ಉಡ್ಸ್ಕೊಟ್ಟು ಹಾಗೆ ಅವಳಿಗೆ ಸ್ವಲ್ಪ ಮೇಕಪ್ ಮಾಡೋದಿದೆ. ಮತ್ತೆ ಇನ್ನೊಬ್ಳು ನನ್ನ ತಂಗಿದಾಳೆ, ಅವಳಿಗೆ ಸ್ವಲ್ಪ ಕರ್ಲ್ ಮಾಡ್ಕೊಡ್ಬೇಕಾಗಿತ್ತು ಕಾಲೇಜ್ ಹೋಗಕ್ಕೆ. ಅದನ್ನ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಎಷ್ಟು ಫನ್ನಿ ಆಗಿರುತ್ತೆ ಅಂತ ನೋಡಿದ್ರಂತೆ ನನ್ನ ಜೊತೆಗೆ ಎಂಜಾಯ್ ಮಾಡ್ಕೊಂಡು. ಸೊ ಪ್ಲೀಸ್ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಗೆಟ್ ಇನ್ ದ ವ್ಲಾಗ್. ಸೊ ಗೈಸ್, ಇವಾಗ ಹೇರ್ ಸ್ಟ್ರೈಟ್ನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಫಸ್ಟ್ ಲುಕ್ ಹೇಗೆ ಅಂತ ತೋರಿಸ್ತೀನಿ. ಸ್ಟ್ರೈಟ್ನಿಂಗ್ ಬಿಫೋರ್ ಸ್ಟ್ರೈಟ್ನಿಂಗ್ ಅಂಡ್ ಆಫ್ಟರ್ ಸ್ಟ್ರೈಟ್ನಿಂಗ್ ಹೇಗೆ ಅಂತ ತೋರಿಸ್ತೀನಿ. ಸೊ ತಿರ್ಗು ಹೇಗೆ ಅಂತ ತೋರಿಸ್ತೀನಿ. ಸೊ ನೋಡಿ, ಇದು ಬಿಫೋರ್ ಸ್ಟ್ರೈಟ್ನಿಂಗ್, ಇದು ಹೇರ್ ಇವಳ್ದು. ಇಷ್ಟು ಅಂದ್ರೆ ಇವ್ರದೇನ್ ಜಾಸ್ತಿ ಲೆಂತ್ ಇಲ್ಲ, ಇಷ್ಟೇ ಲೆಂತ್ ಇರೋದು ನೋಡಿ, ಇಷ್ಟೇ ಲೆಂತ್ ಇರೋದು. ಸೊ ಇದನ್ನ ಕರ್ಲ್ ಮಾಡೋಣ ಅಂತ ಇದೀನಿ. ಫ್ರಂಟ್ ಕಟ್ ಬೇರೆ ಮಾಡ್ಸವಳೆ. ಸೊ ಇದನ್ನ ಕರ್ಲ್ ಮಾಡಿ ಕರ್ಲ್ಸ್ ಆಗ್ತಾನೆ, ಕರ್ಲ್ ಮಾಡಿ ಕೊಡ್ತೀನಿ. ಸ್ಟ್ರೈಟ್ ಏನ್ ಬೇಡ ಅಂತ ಹೇಳ್ತಿದ್ದಾಳೆ, ಜಸ್ಟ್ ಕರ್ಲ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ. ನೋಡೋಣ ಹೆಂಗ್ ಬರುತ್ತೆ. ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಆಗಿದೆ ಈಗ. ನೋಡೋಣ ಈಗ. ಎಷ್ಟು ಭಯ ಪಡ್ತಾವ ಇವಳು ಗೊತ್ತಾ. ಹತ್ರ ಕಡೆ ಕಬ್ಬಿ ತರ ಕಾಣಿಸ್ತಿದೆ. ಇದು ಕಾಣಿಸ್ತಿದ್ಯಾ? ಕಟ್ಬೇಡು. ಸೊ ಗೈಸ್, ದಿಸ್ ಇಸ್ ದ ಫೈನಲ್ ಔಟ್ಪುಟ್ ನಿಮಗ್ ತೋರಿಸ್ತಾ ಇರೋದು. ಸೊ ಹೆಂಗಿತ್ತು ಹಂಗೆ ಆಗಿದೆ ಆಲ್ಮೋಸ್ಟ್. ಸೊ ರಿವ್ಯೂ ಕೇಳ್ತಾ ಇದೀವಿ ಇವಾಗ. ಸೊ ಹೇಗಿತ್ತು ಹೇಳಿ ರಿವ್ಯೂ. ಇನ್ನು ನೋಡ್ಕೊಂಡಿಲ್ಲ, ಇವಾಗ ಸರಿ ನೋಡ್ಕೊಬೇಕು. ನೋಡ್ಕೊಂಡು ಹೇಳ್ತೀನಿ. ಒಂದ್ ಮಟ್ಟಿಗಿದೆ. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಆದ್ರೆ ಈಗ ಬಂದಿರೋದೇ ಬೇರೆ. ಪರವಾಗಿಲ್ಲ. ಟ್ರೈ ಎಲ್ಲ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿದ್ದಾರೆ ಯಾರು ನೋಡಿ. ಫ್ರಂಟ್ ಎಲ್ಲ ಚೆನ್ನಾಗಿ ಬಂದಿದೆ, ಬ್ಯಾಕ್ ಅಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬ್ಯಾಕ್ ಅಲ್ಲಿ ಏನಾಯ್ತು ಅಂದ್ರೆ ಒಂದ್ಸಲ ಬಾಚಣೆ ತಗೊಂಡು ಬಾಚ್ಬಿಟ್ಟೆ, ಅದಕ್ಕೆ. ಫ್ರಂಟ್ ಅಲ್ಲಿ ಚೆನ್ನಾಗ್ ಬಂದಿದೆ, ಬ್ಯಾಕ್ ಅಲ್ಲಿ ಏನಾಯ್ತು ಅಂದ್ರೆ ಒಂದ್ಸಲ ಬಾಚಣೆ ತಗೊಂಡು ಬಾಚ್ಬಿಟ್ಟೆ, ಹಂಗಾಗಿ ಅದು ಬ್ಯಾಕ್ ಅಲ್ಲಿ ಎಲ್ಲ ಕೆಟ್ಟೋಯ್ತು. ಫ್ರಂಟ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಏನ್ ಬಂದಿಲ್ಲ, ಸುಮಾರಾಗಿ ಬಂದೈತೆ. ಸೊ ಮನು, ಇವಾಗ ನೋಡ್ದೆ ಅಲ್ವಾ. ಮನು, ಇವಾಗ ನಿನ್ಗೆ ರಿವ್ಯೂ ಕೇಳ್ತಿದೀನಿ. ಇವಳಿಗೆ ಸ್ಟ್ರೈಟ್ನಿಂಗ್ ಮಾಡಿದೀನಿ ನಾನು, ಆಯ್ತಾ? ಸ್ಟ್ರೈಟ್ ಅಲ್ಲ, ಸಾರಿ, ಕರ್ಲ್ ಮಾಡಿದೀನಿ ಇವಳಿಗೆ. ಹೇಗಿದೆ ಅಂತ ನಾನು ನಿನ್ನ ರಿವ್ಯೂ ಕೇಳ್ತಾ ಇದೀನಿ. ನಿಂಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು, ಆಯ್ತಾ? ಏನಾಯ್ತು ಗೊತ್ತಾ, ಮುಂದೆ ಚೆನ್ನಾಗ್ ಬಂತು, ಹಿಂದೆನೂ ಚೆನ್ನಾಗ್ ಬಂದಿತ್ತು. ಏನ್ ಮಾಡಿದ್ರು ಗೊತ್ತಾ, ಬಾಚಣಿಗೆ ತಾಂಡು ಕೆಡ್ದಾಕೋಯ್ತು. ಅದು ಕೆಡ್ದಾಗೋಗಿದೆ ನೋಡಿ. ಇಲ್ಲಿ ಫುಲ್ ಕರ್ಲೇ ಆಗಿಲ್ಲ, ನಾರ್ಮಲ್ ಸ್ಟ್ರೈಟ್ ಹೇರ್ ಇರತ್ತಲ್ಲ ಹಂಗಾಗಿದೆ ನೋಡಿ, ನಂತರದ. ಮುಂದಗಡೆ ಚೆನ್ನಾಗ್ ಕಾಣಿಸ್ತಿದೆ, ಹಿಂದಗಡೆ ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು.
ಮತ್ತು ಸ್ಯಾರಿ ಪಿನ್ ಮಾಡ್ತಾಯಿದ್ದೆ. ಇದು ಇನ್ನೊಂದು ತಂಗಿಗೋಸ್ಕರ, ಅಂದರೆ ಅವ್ರ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಇತ್ತು ಅಂತ ಹೇಳಿ ಅವಳು ಯಾವುದೋ ಒಂದು ಸೀರೆ ಬೇಗ ತಗೊಂಡು ಅದು ಅವಳ ಸೈಜಿಗೆ ಸ್ಟಿಚ್ ಹಾಕ್ಸ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಲೂಸ್ ಆಗಿತ್ತು ಅವಳಿಗೆ. ಸೊ ಮೊದಲು ಸ್ವಲ್ಪ ದಪ್ಪ ಇದ್ಲು, ಇವಾಗ ಸಣ್ಣ ಆಗಿದ್ದಾಳಲ್ವ, ಹಾಗಾಗಿ ಅವಳ ಸೈಜಿಗೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಅದಕ್ಕೆ ಅವಳು ಉಟ್ಕೊಳ್ಳೋಕ್ಕೆ ಅಂತ ಹೇಳಿ ಅವಳಿಗೆ ಪಿನ್ ಮಾಡಿಕೊಡ್ತಾಯಿದ್ದೆ. ಸೊ ಈ ಸೀರೆನೇ ಇಷ್ಟಪಟ್ಟು ಅವಳು ಇದನ್ನೇ ಉಟ್ಕೋತೀನಿ ಅಂತ ಹೇಳಿ ಪಿನ್ ಮಾಡಿಸ್ಕೊತಾ ಇದ್ಲು. ಸೊ ನೆಕ್ಸ್ಟ್ ರೆಡಿ ಎಲ್ಲ ಮಾಡಿ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟಲಲ್ಲಿ ಸ್ವಲ್ಪ ಆರ್ಥೋ ಡಿಪಾರ್ಟ್ಮೆಂಟಿಗೆ ತೋರಿಸ್ಬೇಕಾಗಿತ್ತು. ಸೊ ನಮ್ಮಮ್ಮಂಗೆ ಸ್ವಲ್ಪ ಕಾಲು ನೋವಿತ್ತು, ಹಾಗಾಗಿ ಹಾಸ್ಪಿಟಲೆಲ್ಲ ತೋರಿಸ್ಕೊಂಡು ಕಾಲೇಜ್ನು ಮುಗಿಸ್ಕೊಂಡು, ಸೊ ಇದು ನಮ್ಮ ಕ್ಯಾಂಪಸ್ಸು. ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಸೊ ನೀವು ಬಂದು ವಿಸಿಟ್ ಮಾಡಿ, ಈ ಥರ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಹಾಸ್ಪಿಟಲ್ಲು, ಕಾಲೇಜು, ಮೆಡಿಕಲ್ ಹಾಸ್ಪಿಟಲ್ಲು ಎಲ್ಲ ಇದೆ. ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮಗೆ. ಯಾವುದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟು ಒಂದೇ ಕಡೆ ಸಿಗುತ್ತೆ. ನಾರ್ಮಲ್ BSc, ಇಂಜಿನಿಯರಿಂಗ್ ಆಗಲಿ, BCom ಆಗಲಿ, ಈ ಥರ BEd ಆಗಲಿ, PU ಆಗಲಿ, ಸ್ಕೂಲ್ ಆಗಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಬಸ್ ಹತ್ತಿ ಮನೆ ಕಡೆ ಬಂದಿದ್ದಾಯಿತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಫ್ಲಿಪ್ಕಾರ್ಟಲ್ಲಿ ನಾನು ರಿಂಗ್ ಲೈಟ್ ಹಾಗೆ ಮೈಕ್ನ ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಬಿಟ್ಟು ತೆಗೆದಿದ್ದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಬಿಗಿನರ್ ಯೂಟ್ಯೂಬರ್ ಆಗಿರೋದ್ರಿಂದ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ವಿಡಿಯೋ ಕ್ವಾಲಿಟಿಗಾಗಲಿ, ವಾಯ್ಸ್ ಕ್ಲಿಯರೆನ್ಸ್ಗಾಗಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು ಅಂತ ಬುಕ್ ಮಾಡಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನನಗಿದು 500 ಸಮಥಿಂಗಿಗೆ ಸಿಕ್ತು, ಅಂದರೆ 560 ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ಓಪನಿಂಗ್ ಮಾಡ್ತಾ ಇದ್ದೀನಿ ನಾನು. ಇದು ಲೈಟು, LED ಲೈಟ್, ರಿಂಗ್ ಲೈಟು. ಸೊ ಇದು ಓಪನ್ ಮಾಡ್ತಾ ಇರೋದು ನಾನು ಇವಾಗ. ಸ್ಟ್ಯಾಂಡು ಆ್ಯಕ್ಚುಲಿ ಈ ಸ್ಟ್ಯಾಂಡ್ ಬಂದು 7 feet ಹೈಟ್ ಇದೆ. ಹಾಗೆ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅಡ್ಜಸ್ಟ್ಮೆಂಟ್ ಅಂತ ಏನು ಅಂದರೆ ಲೆಂತ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಕೂಡ, ರಿಂಗ್ ಲೈಟು ಕೂಡ 360 ಡಿಗ್ರಿಯಲ್ಲಿ ಟರ್ನ್ ಆಗುತ್ತೆ. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಿರೋದು ಬಂದು ಮೈಕ್ ಇದು. ಸೊ ಮೈಕ್ ನನಗೆ 300 ಒಳಗೆ ಸಿಕ್ತು, ಅಂದರೆ 290 ಸಿಕ್ತು. ಸೊ ಕ್ವಾಲಿಟಿ ವೈಸ್ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಮ್ಯಾಕ್ ಅಂತ ಹೇಳಿ ಕಂಪ್ನಿ. ನೀವು ಕೂಡ ಇದನ್ನು ತೊಗೋಬೋದು. ಇದರೊಳಗೆ ಒಂದು ಮೈಕು, ಸೊ ಒಂದು ಚಾರ್ಜರು, ವಯರ್ ಕೊಟ್ಟಿದ್ದಾರೆ, USB ಕೇಬಲ್ ಕೊಟ್ಟಿದ್ದಾರೆ, ಯಾವುದೇ ರೀತಿ ಅಡಾಪ್ಟರ್ ಕೊಟ್ಟಿಲ್ಲ. ಆಮೇಲೆ ಇದು ಚಾರ್ಜರ್ ಪೋರ್ಟಲ್ಲು ಈ ಕಡೆ ಇರೋದು. ಸೊ ಇಲ್ಲಿ ರೆಡ್ ಲೈಟ್ ಆನ್ ಆದರೆ ಮೈಕ್ ಆನ್ ಆಗಿದೆ ಅಂತ ಹೇಳಿ. ಸೊ ಫೋನಲ್ಲಿ ಇದು ಫೋನ್ಗೆ ಹಾಕ್ಕೊಳ್ಳೋದು. ಇಲ್ಲಿ ನಮಗೆ ನಿಮ್ದೇನಾದರೂ ಐಫೋನ್ ಆಗಿದ್ರೆ ಐಫೋನ್ದು ಕೂಡ ಚಾರ್ಜರ್ ಕೊಟ್ಟಿದ್ದಾರೆ, ಐಫೋನ್ದು ಕೂಡ ಕೇಬಲ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ಫಿಟ್ ಮಾಡಿದ್ದೀನಿ ಎಲ್ಲನೂ. ಸೊ ಇದು ನಾನು ಹೇಳಿದಾಗೆ 7 feet ಹೈಟ್ ಬರುತ್ತೆ. ಒಂದು ಸ್ವಲ್ಪ ಇದು ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇನ್ನೂ ತುಂಬ ಜಾಸ್ತಿನೇ ಹೈಟ್ ಬರುತ್ತೆ. ಸೊ ಇಲ್ಲಿ ಇದು ಪವರ್ ಬಟನ್ ಕೊಟ್ಟಿದ್ದಾರೆ ಒಂದು, ಹಾಗೆ ಕಲರ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ. ಆಮೇಲೆ ಕಲರ್ 3 ಕಲರ್ಸ್ ಇದೆ ಇದರಲ್ಲಿ. ಒಂದು ವೈಟ್, ಒಂದು ಬ್ಲೂ, ಹಾಗೆ ಒಂದು ಒಂಥರ ವಾರ್ಮ್ ಕಲರ್, ಅಂದರೆ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಬೈ ಇಟ್ ಅಂತಲೇ ಹೇಳ್ಬೋದು. ಮತ್ತು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಯಡಿಯೂರು ಕಡೆಗೆ. ಸ್ವಲ್ಪ ಒಡವೆ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಹೊರಟ್ವಿ. ಒಡವೆನೂ ತೊಗೊಂಡು ಹಾಗೆ ಸ್ವಲ್ಪ ಶಾಪಿಂಗ್ನು ಮಾಡಿಕೊಂಡು, ಅಂದರೆ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಇದು ಸ್ವಲ್ಪ ಹೋಲ್ಸೇಲ್ ಅಂಗಡಿಗೆ ಹೋಗಿ ಏನೇನೋ ತೊಗೋತಾ ಇದ್ರು ನಮ್ಮಮ್ಮ ಅವರೆಲ್ಲ. ಅಲ್ಲೂ ಕೂಡ ಮುಗಿಸ್ಕೊಂಡು ಹೂ ಚೆನ್ನಾಗಿತ್ತು, ಹೂವು ತೊಗೊಂಡ್ವಿ ಮಡ್ಕೊಳ್ಳೋಕ್ಕೆ ಅಂತ ಹೇಳಿ. ಮಡ್ಕೊಳ್ಳೋಕ್ಕೆ ಪೂಜೆಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಹೂವು ಎಲ್ಲ ತೊಗೋತಾಯಿದ್ರು. ಹೂವು ತೊಗೊಂಡು ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ, ಸೊ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು. ಬಟ್ಟೆ ಎಲ್ಲ ತೊಗೊಂಡು ಮನೆ ಕಡೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಇದು ನಾವು ಅಂದರೆ ಆಟೋ ಇಳ್ದು, ಸೊ ಹೋಗ್ಬೇಕಿದ್ರೆ ಬೈಕಲ್ಲಿ ಹೋದ್ವಿ. ಆ ಕಡೆಯಿಂದ ಬರಬೇಕಿದ್ರೆ ಬೇರೆಯವ್ರನ್ನ ಕರ್ಕೊಬರಕ್ಕೆ ಹೋದರು. ಹಾಗಾಗಿ ನಾವು ಆಟೋದಲ್ಲೇ ಬಂದ್ವಿ. ಸೊ ಮನೆ ಹತ್ರನೇ ಒಂದು ಫಂಕ್ಷನ್ ಇತ್ತು ಊರಲ್ಲಿ. ಸೊ ಅಲ್ಲಿಗೆ ರೆಡಿ ಆಗ್ತಾ ಇದ್ದೆ. ಇವತ್ತು ಸಿಂಪಲ್ ಆಗಿ ರೆಡಿ ಆಗಿದೆ, ಯಾವುದೇ ರೀತಿ ಸ್ಯಾರಿನ ಹಾಕೊಂಡಿರಲಿಲ್ಲ. ಸೊ ಡ್ರೆಸ್ನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಲಿಪ್ಸ್ಟಿಕ್, ಐಲೈನರ್ ಹಾಗೆ ಫೌಂಡೇಶನ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೆ. ಸೊ ತೋರಿಸ್ತೀನಿ ನೋಡಿ. ನಾನು ಈ ಥರ ಸಿಂಪಲ್ ಲುಕ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣೋ ಥರ ಫುಲ್ ರೆಡಿಯಾಗಿ ಮತ್ತೆ ಫಂಕ್ಷನ್ ಕಡೆ ಹೊರಡೋಣ ಅಂತ ಹೊರಟ್ವಿ.
ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 ಆಗ್ಬಿಟ್ಟಿತ್ತು, ಅಂದರೆ ಮನೆ ಪಕ್ಕ ಇದ್ರೂ ಕೂಡ. ಸೊ ಗೈಸ್, ಬೆಳಗ್ಗೆಯಿಂದ ಫಂಕ್ಷನ್ ಎಲ್ಲ ಮುಗಿಸಿ ಓಡಾಟ ಎಲ್ಲ ಮುಗಿಸಿ ಸೊ ಫೈನಲಿ ಇವಾಗ ಟೈಮ್ ಟು ರಿಮೂವ್ ಮೈ ಮೇಕಪ್. ಸೊ ಮೇಕಪ್ ಅಂದ್ರೆ ನಾನು HD ಮೇಕಪ್ ಅಥವಾ ಯಾರೋ ಪಾರ್ಲರ್ ಅವ್ರನ್ನ ಕರ್ಸಿ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ನಾನೇ ಸಿಂಪಲ್ ಆಗಿ ಫೌಂಡೇಶನ್ ಕ್ರೀಮ್ ಎಲ್ಲ ಹಾಕೊಂಡು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೇ ರಿಮೂವ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ಇವಾಗ ವಿಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂತ ಅಂದ್ರೆ, ಸೊ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಒಂದು ಸಿಂಪಲ್ ಟ್ರಿಕ್ ಹಾಗೆ ಇಂಪಾರ್ಟೆಂಟ್ ಟಿಪ್ ನ ಕೊಡೋಕೆ ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಏನಪ್ಪಾ ಅದು ಇಂಪಾರ್ಟೆಂಟ್ ಟಿಪ್ ಅಂತ ಅಂದ್ರೆ, ಸೊ ಫಸ್ಟ್ ನಾವು ಯಾವುದೇ ಮೇಕಪ್ ಹಾಕಿದ್ರು ಅದನ್ನ ಫಸ್ಟ್ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡದೇ ಇದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದರಿಂದ ನಮ್ಗೆ ಯಾವ್ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ, ಹಾಗೆ ಅದರಿಂದ ಪಿಂಪಲ್ಸ್ ಆಗುತ್ತೆ, ಹಾಗೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅದ್ ಆಗ್ಬಾರ್ದು ಅಂದ್ರೆ ನಾವು ಸೊ ಜಾಸ್ತಿ ಹೊತ್ತು ಮೇಕಪ್ ನ ಇಟ್ಕೋಬಾರ್ದು ಫೇಸ್ ಮೇಲೆ, ಬೇಗ ರಿಮೂವ್ ಮಾಡ್ಬಿಡ್ಬೇಕು. ಸೊ ಇವಾಗ ನಾನು ಹೇಳೋ ಟಿಪ್ ಯಾರಿಗೆ ಫಸ್ಟ್ ಗೊತ್ತಿತ್ತು, ಹಾಗೆ ಯಾರು ಇದನ್ನೆಲ್ಲ ಟ್ರೈ ಮಾಡಿದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದನ್ನ ಯೂಸ್ ಮಾಡಿದ್ರೆ, ಸೊ ಯೂಸ್ಫುಲ್ ಆದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಹೇಳ್ತಿರೋ ಟಿಪ್ ಏನಪ್ಪಾ ಅಂತ ಅಂದ್ರೆ, ಇಟ್ ಇಸ್ ನ್ಯಾಚುರಲ್. ಹಾಗೆ ನಾನು ಯಾವುದೇ ರೀತಿ ಆಯಿಲ್ ನ ಯೂಸ್ ಮಾಡಿ ಅಂತ ಹೇಳಲ್ಲ, ಮಾಯಿಶ್ಚರೈಸರ್ ಅಥವಾ ಯಾವುದೇ ರೀತಿ ಫೇಸ್ ವಾಶ್ ನ ಯೂಸ್ ಮಾಡಿ ಅಂತ ಹೇಳಲ್ಲ. ಸೊ ಇಟ್ ಈಸ್ ವೆರಿ ನ್ಯಾಚುರಲ್ ಅಂತಾನೆ ಹೇಳ್ಬೋದು. ಸೊ ನ್ಯಾಚುರಲ್ ಟಿಪ್ ನ ಹೇಳ್ತಾ ಇದೀನಿ. ಏನಪ್ಪಾ ಅಂತ ಅಂದ್ರೆ ಅದು, ಸೊ ಫಸ್ಟ್ ಸೊ ನಿಮ್ಗೆ ಇದೆಲ್ಲ ಹೋಗುತ್ತಾ ಅಂತಾನೆ ಅನ್ಸ್ಬೋದು, ಅಥವಾ ಇದರಿಂದ ರಿಮೂವ್ ಆಗುತ್ತಾ ಅಂತಾನೆ ಅನ್ಸ್ಬೋದು ಗೊತ್ತಿಲ್ಲದೆ ಇರೋರಿಗೆ. ಸೊ ಓಕೆ, ಇವಾಗ ಹೇಳ್ತೀನಿ. ಸೊ ಏನಪ್ಪಾ ಅಂತ ಅಂದ್ರೆ, ಸ್ವಲ್ಪ ಕಡಲೆ ಹಸಿಟ್ಟನ್ನ ತಗೋಬೇಕು. ಸೊ ಗ್ರಾಮ್ ಫ್ಲೋರ್ ನ ತಗೋಬೇಕು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಏನಪ್ಪಾ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡ್ಕೊಂಡು ಸೊ ಅದನ್ನ ನೀವು ತೊಳಿಬೇಕು. ಅಪ್ಲೈ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಸ್ಕ್ರಬ್ ಮಾಡತ್ರ, ಅದು ಸ್ಕ್ರಬ್ಬೇ ಆದ್ರೂ ಅದು ಯಾವುದೇ ರೀತಿ ರಿಯಾಕ್ಷನ್ಸ್ ಇರಲ್ಲ ಅದರಿಂದ. ಸೊ ಬೇಗ ಮೇಕಪ್ ಕೂಡ ರಿಮೂವ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಅದನ್ನ ನಾನು ಇವಾಗ ನಿಮ್ಮಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ನಾನು ಐಲೈನರ್ ಹಾಗೆ ಫೌಂಡೇಶನ್ ಹಾಕಿದೀನಿ ಮುಖಕ್ಕೆ. ಸೊ ಮತ್ತೆ ಲಿಪ್ಸ್ಟಿಕ್ ನ ಹಾಕಿದೀನಿ. ಅದನ್ನ ರಿಮೂವ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಮೇಕಪ್ ನ ರಿಮೂವ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ರಿಮೂವ್ ಆಫ್ ಮೇಕಪ್. ಓಕೆ ಗೈಸ್, ಇವಾಗ ಮೇಕಪ್ ನ ರಿಮೂವ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ಫಸ್ಟ್ ಸ್ವಲ್ಪ ನೀರ್ನ ವಾಟರ್ನ ಸ್ವಲ್ಪ ಮುಖದ ಮೇಲೆ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಫೇಸ್ ನ ಫಸ್ಟ್ ವೆಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ನಾನು ಹೇಳಿದ್ನಲ್ವಾ ಆ ಮಿಕ್ಸ್ಚರ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಫಸ್ಟ್ ವೆಟ್ ಮಾಡ್ಕೊಂಡ್ ಬರ್ತೀನಿ. ಸೊ ಓಕೆ, ಇವಾಗ ವೆಟ್ ಮಾಡ್ಕೊ ಬಂದಿದ್ದೀನಿ. ಸೊ ಇವಾಗ ಆಲ್ರೆಡಿ ನಾನು ತೋರಿಸ್ದಂಗೆ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಸ್ಕ್ರಬ್ ಮಾಡ್ತಾ ಬರ್ಬೇಕು. ಸೊ ಎಲ್ಲಾ ಕಡೆನೂ ನೀಟಾಗಿ ರಿಮೂವ್ ಆಗುತ್ತೆ, ಎಲ್ಲೂ ಕೂಡ ಉಳಿಯಲ್ಲ. ಒನ್ ಮಿನಿಟ್ ಸ್ಕ್ರಬ್ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತೇನ್ ಬೇಡ. ಸೊ ಇವಾಗ ಆಗಿದೆ. ಸೊ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ, ನೋಡೋಣ. ಓಕೆ ಗೈಸ್, ದಿಸ್ ಇಸ್ ದ ಫೈನಲ್ ಲುಕ್. ಸೊ ನಾನು ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ. ಸೊ ಫೇಸ್ ನೀವೇ ನೋಡ್ತಿರ್ಬೋದು. ಸೊ ವೈಪ್ ಮಾಡಿ ತೋರಿಸ್ತೀನಿ ಸೊ ರಿಸಲ್ಟ್ ನ. ಅಷ್ಟೇ.